ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಬೆಳಗಿನ ಶುಭೋದಯ. ನಿನ್ನೆಯ ತರಗತಿಯಲ್ಲಿ 9ನೇ ತರಗತಿ ಗದ್ಯ ಪಾಠ ಊರುಭಂಗ ಈ ಗದ್ಯದ ಬಗ್ಗೆ ತಿಳಿದುಕೊಂಡಾಯಿತು. ನಿನ್ನೆ ಭಾಸಕವಿಯ ಪರಿಚಯ, ಆಶಯಭಾವ, ಪ್ರವೇಶ, ಸ್ವಲ್ಪ ಭಾಗದ ಪಾಠವನ್ನು ಕೂಡ ತಿಳ್ಕೊಂಡಿದ್ವಿ. ಭಾಸಕವಿ ಸಂಸ್ಕೃತದ ಪ್ರಸಿದ್ಧ ನಾಟಕಕಾರ. ಈತ ಕಾಳಿದಾಸನಿಗಿಂತ ಸುಮಾರು 500 ವರ್ಷಗಳ ಹಿಂದೆ ಇದ್ದವನು. ಈತನ ಕಾಲ ಕ್ರಿಸ್ತಪೂರ್ವ 300 ಅಂತಕ್ಕಂಥದ್ದು ನಮಗೆ ತಿಳಿದು ಬರ್ತದೆ. ಪೂರ್ಣ ರೂಪದಲ್ಲಿ ದೊರೆತಿರುವಂತಹ ನಾಟಕಗಳಲ್ಲಿ ಭಾಸನ ನಾಟಕಗಳೇ ಅತ್ಯಂತ ಪ್ರಾಚೀನವಾದವು ಅಂತಕ್ಕಂಥದ್ದು. ಈತ ದಕ್ಷಿಣ ಭಾರತದವನು ಅಂತಕ್ಕಂಥದ್ದು ನಮಗೆ ಖುಷಿ ತರ್ತಕ್ಕಂತಹ ವಿಚಾರ ಕೂಡ. ಈತ 25ರಿಂದ 30 ನಾಟಕಗಳನ್ನು ಬರೆದಿದ್ದಾನೆ. ಆದರೆ ನಮಗೆ ಲಭಿಸಿರ್ತಕ್ಕಂತಹ ನಾಟಕಗಳು ಕೇವಲ 14 ಮಾತ್ರ. ಪ್ರತಿಜ್ಞಾ ಯೋಗಂಧ ರಾಯಣ, ಸ್ವಪ್ನ ವಾಸವದತ್ತ, ಚಾರುದತ್ತ ಅಂತಕ್ಕಂತಹ ಬೃಹತ್ ಕಥೆಗಳನ್ನು ಬರೆದಿದ್ದಾರೆ. ಪ್ರತಿಮಾ ನಾಟಕ ಮತ್ತು ಅಭಿಷೇಕ, ಯಜ್ಞಫಲ ಎಂಬ ರಾಮಾಯಣಕ್ಕೆ ಸಂಬಂಧಿಸಿದಂತಹ ಕಥೆಗಳನ್ನು ಬರೆದಿದ್ದಾರೆ. ಪಂಚರಾತ್ರ, ಮಧ್ಯಮ ವಿಯೋಗ, ದೂತವಾಕ್ಯ, ದೂತ ಘಟೋತ್ಕಚ, ಕರ್ಣಭಾರ ಅಂತಕ್ಕಂತಹ ಅದ್ರ ಜೊತೆಗೆ ಊರುಭಂಗ ಅಂತಕ್ಕಂತಹ ಕಥೆಗಳು ಇವು ಮಹಾಭಾರತಕ್ಕೆ ಸಂಬಂಧಿಸಿರ್ತಕ್ಕಂಥ. ಈ ಊರುಭಂಗ ನಾಟಕವನ್ನು ಕನ್ನಡಕ್ಕೆ ಅನುವಾದಿಸಿದಂತಹ ಅವರು ಎಲ್ ಬಸವರಾಜರು. ಕನ್ನಡದ ಮಹತ್ವದ ಸಂಶೋಧಕರು, ಅದರ ಜೊತೆಗೆ ವಿದ್ವಾಂಸರು ಆಗಿರ್ತಕ್ಕಂತಹ ಎಲ್ ಬಸವರಾಜರು ಕೋಲಾರದವರು ಅಂತಕ್ಕಂತಹ ವಿಚಾರ ನಮಗೆ ಗೊತ್ತಿರ್ತಕ್ಕಂಥ. ಇವರು ಪಂಪ ಭಾರತದ ಸರಳ ಗದ್ಯಾನುವಾದದ ಮೂಲಕ ಬುದ್ಧ ಚರಿತ ಗದ್ಯಾನುವಾದ ಜೊತೆಗೆ 100 ಸಂಶೋಧನಾ ಕೃತಿಗಳನ್ನು ಇವರು ರಚಿಸಿದ್ದಾರೆ. ಡಾಕ್ಟರ್ ಎಲ್ ಬಸವರಾಜ್ ಅವರ ಪೂರ್ಣ ಹೆಸರು ಲಿಂಗಪ್ಪ ಬಸವರಾಜ್ ಅಂತ. ಇವರು ಕನ್ನಡಕ್ಕೆ ಅನೇಕ ಕೃತಿಗಳನ್ನು ಭಾಷಾಂತರಿಸಿದ್ದಾರೆ. ಅದನ್ನ ನಾಟಕ ಸಂಪುಟ ಈ ಕೃತಿಯಿಂದ ಭಾಸನ ಊರುಭಂಗ ನಾಟಕವನ್ನು ಆರಿಸಿ ಇವರಿಗೆ ನೀಡಲಾಗಿದೆ. ಇದರ ಜೊತೆಗೆ ಮಹಾಭಾರತ ಕಥಾವಸ್ತು, ಇದರ ಆಶಯ ಭಾವ ಏನು ಅಂತಕ್ಕಂಥದ್ದನ್ನ ಹೇಳಿಕೊಂಡ್ರೆ, ಈ ಮಹಾಭಾರತದ ಕಥೆಯನ್ನ ಆಧಾರವಾಗಿಟ್ಟುಕೊಂಡು ಅದಕ್ಕೆ ಹೊಸ ಘಟನೆ ಮತ್ತು ಹೊಸ ಸನ್ನಿವೇಶ ಮತ್ತೆ ಹೊಸ ಪಾತ್ರಗಳನ್ನು ಸೃಷ್ಟಿಸಿರ್ತಕ್ಕಂಥದ್ದು ಭಾಸನ ಸಂಸ್ಕೃತಿಯಲ್ಲಿ ಬರೆದಿರುವಂತಹ ಭಾಸನ ಸಂಸ್ಕೃತದ ಒಂದು ಕೃತಿ ಅಥವಾ ನಾಟಕ ಊರುಭಂಗ. ಈ ನಾಟಕದ ವೈಶಿಷ್ಟ್ಯವೇ ಏನು ಅಂತಕ್ಕಂಥದ್ದು ನಮಗೆಲ್ಲ ತಿಳಿದಿರ್ತಕ್ಕಂಥ ವಿಚಾರ. ಊರುಭಂಗ ಇಡೀ ಪ್ರಾಚೀನ ಭಾರತೀಯ ನಾಟಕ ಸಾಹಿತ್ಯದಲ್ಲಿ ಎಲ್ಲೆಲ್ಲಿಯೂ ಸಿಗದ ಒಂದು ಅಪೂರ್ವ ರೂಪಕ ಅಥವಾ ನಾಟಕ ಅಂತಕ್ಕಂತಹ ಪ್ರಕಾರ. ಇಲ್ಲಿ ಮೊದಲ ಬಾರಿಗೆ ದುರ್ಯೋಧನನ ದುರಂತ ಪಾತ್ರವನ್ನು ಕಲ್ಪಿಸಲಾಗಿದೆ. ಅದರ ಜೊತೆಗೆ ದುರ್ಜಯ ಎಂಬ ಮಗನ ಪಾತ್ರವನ್ನು ಕೂಡ ಪ್ರವೇಶ ಮಾಡಿಸಲಾಗಿದೆ. ಈ ನಾಟಕದ ದುರಂತವನ್ನು ತೀವ್ರಗೊಳಿಸಲಿಕ್ಕೆ ಭಾಸನ ಕಲಾವಿಜ್ಞಾನತೆಯನ್ನ ಮತ್ತು ಆಶ್ಚರ್ಯವನ್ನು ಉಂಟು ಮಾಡುವಂತಹ ಕೃತಿ ಈ ಊರುಭಂಗ. ಇಷ್ಟು ವಿಚಾರದ ಜೊತೆಗೆ ಪ್ರವೇಶವನ್ನು ಕೂಡ ನಾವು ತಿಳ್ಕೊಂಡಿದ್ದೀವಿ ಮಕ್ಕಳೇ. ನಾನು ನಿನ್ನೆ ನಿಮಗೆ ಹೇಳಿದ್ದೆ, ಸಂಸ್ಕೃತದ ಒಂದು ಮಾತು ಕಾವ್ಯಸ್ತು ನಾಟಕಂ ರಮ್ಯ. ಕಾವ್ಯಗಳಲ್ಲಿ ನಾಟಕಗಳು ತುಂಬಾ ಮನೋಹರವಾದವು ಅಥವಾ ತುಂಬಾ ಇಷ್ಟವಾಗುವಂಥದ್ದು. ಭಾರತದ ಸಾಹಿತ್ಯ ಪರಂಪರೆಯಲ್ಲಿ ನಾಟಕ ಮೊದಲು ರಚನೆಯಾದದ್ದು ಅಂತಕ್ಕಂತಹ ವಿಚಾರ ನಮಗೆಲ್ಲ ಗೊತ್ತಿದೆ. ಸಂಸ್ಕೃತದಲ್ಲಿ ಹಾಗೂ ಕನ್ನಡದಲ್ಲಿ ಚರಿತ್ರೆಯನ್ನು ನಾವು ನೋಡಿದ್ರೆ ಯಕ್ಷಗಾನದ ಪಾತ್ರಗಳೇ ಮೊದಲ ನಾಟಕಗಳು ಅಂತಕ್ಕಂಥದ್ದು ತಿಳಿದು ಬರ್ತದೆ. ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ನಾಟಕಗಳಲ್ಲಿ 2 ಭಾಗ ಇದೆ. ಒಂದು ಸೃಜನಾತ್ಮಕ ನಾಟಕಗಳು, ಇನ್ನೊಂದು ಅನುವಾದಿತ ನಾಟಕಗಳು. ನಿಮಗೆ ನೆನ್ನೆ ಹೇಳಿದ್ದೆ.
ಸೃಜನಾತ್ಮಕ ನಾಟಕಗಳು ಅಂದರೆ ನಾವೇ ಹೊಸದಾಗಿ ಸೃಷ್ಟಿಸುವಂಥದ್ದು. ಅನುವಾದ ಅಂದರೆ ಬೇರೆ ಭಾಷೆಯಿಂದ ನಮ್ಮ ಭಾಷೆಗೆ ತರ್ಜುಮೆ ಮಾಡ್ತಕ್ಕಂಥದ್ದು. ಈ ಬೇರೆ ಭಾಷೆಯಿಂದ ನಮ್ಮ ಭಾಷೆಗೆ ಬಂದಿರತಕ್ಕಂತಹ ನಾಟಕಗಳಲ್ಲಿ, ಅದರಲ್ಲೂ ಸಂಸ್ಕೃತ ಮತ್ತು ಇಂಗ್ಲಿಷ್ ಭಾಷೆಯಿಂದ ಬಂದಿರತಕ್ಕಂತಹ ನಾಟಕಗಳೇ ಅತಿ ಹೆಚ್ಚು ಅಂತಕ್ಕಂಥದ್ದು ನಮಗೆ ತಿಳಿದಿರ್ತಕ್ಕಂಥ ವಿಚಾರ. ಹಾಗಾಗಿ ಇವತ್ತು ನಾವು ಸಂಸ್ಕೃತದಿಂದ ಕನ್ನಡಕ್ಕೆ ಬಂದಿರತಕ್ಕಂತಹ ವಾಸನ ಒಂದು ನಾಟಕದ ಗದ್ಯಾನುವಾದದ ವಿವರಣೆಯನ್ನು ನಾವು ತಿಳ್ಕೊತಾ ಇದ್ದೀವಿ. ಈ ಅನುವಾದವನ್ನು ಡಾಕ್ಟರ್ ಎಲ್ ಬಸವರಾಜ್ ಅವರು ಬಂದಿರತಕ್ಕಂಥದ್ದು. ನಿಮಗೆ ನಿನ್ನೆ ಗದ್ಯದ ಪ್ರಾರಂಭವನ್ನು ಮಾಡಿದ ಬಗ್ಗೆ ದುರ್ಯೋಧನ ಮತ್ತು ಭೀಮನ ನಡುವೆ ಗದಾಯುದ್ಧ ನಡೀತಾ ಇದೆ. ಈ ರಣರಂಗದಲ್ಲಿ ದುರ್ಯೋಧನ 100 ಜನ ತಮ್ಮಂದಿರನ್ನು ಕಳ್ಕೊಂಡಿದ್ದಾನೆ, ಸೇನೆಯನ್ನು ಕಳ್ಕೊಂಡಿದ್ದಾನೆ, ಸೇನಾಧಿಪತಿಗಳನ್ನು ಕಳ್ಕೊಂಡಿದ್ದಾನೆ. ಉಳಿದಿರತಕ್ಕಂತಹ ವ್ಯಕ್ತಿ ಅಂದರೆ ಕೇವಲ ದುರ್ಯೋಧನ ಮಾತ್ರ. ದುರ್ಯೋಧನನು ಕೂಡ ಛಲದಾಟವಲ್ಲ. ಈತ ತನ್ನ ಛಲದ ಗುಣವನ್ನ ಬಿಡುವಂತಹ ವ್ಯಕ್ತಿಯೇ ಅಲ್ಲ, ಸಾಧಿಸಿ ತೋರಿಸ್ತೀನಿ ಅಂತಕ್ಕಂತಹ ಗುಣವುಳ್ಳವರು. ಅವನಿಗೂ ಭೀಮನಿಗೂ ಯುದ್ಧ ನಡೀತಾ ಇದೆ. ಈ ಗದಾ ಯುದ್ಧದಲ್ಲಿ ಇಬ್ಬರ ನಡುವೆ ಕದನ ನಡೀತಾ ಇದೆ. ಇದನ್ನ ದೂರದಲ್ಲಿ ನಿಂತುಕೊಂಡು ದ್ವೈಪಾಯನ, ಆಲಾಯುಧ, ಕೃಷ್ಣ, ವಿದುರ ಮುಂತಾದ ಪೂಜ್ಯರು ನೋಡ್ತಾ ಇದ್ದಾರೆ. ಮಕ್ಕಳು, ಇದನ್ನೆಲ್ಲ ನಿಮಗೆ ಹೇಳಿದ್ದೆ. ದುರ್ಯೋಧನನ ಕೈಚಳಕದ ಮುಂದೆ ಭೀಮನ ಒಂದು ಬಲ ನಡೆಯುತ್ತಿಲ್ಲ. ಅಂದ್ರೆ ಅಷ್ಟು ಶಕ್ತಿಶಾಲಿ ದುರ್ಯೋಧನ. ಈ ಭೀಮನ ಹೊಡೆತಕ್ಕೆ ದುರ್ಯೋಧನನ ಹೊಡೆತಕ್ಕೆ ತಲೆಗೆ ಪೆಟ್ಟು ಬಿದ್ದು ತಡೆಯಲಾರದ ನೋವಿನಿಂದ ನೆಲಕ್ಕೆ ಬಿದ್ದು ನರಳತಾ ಇದ್ದಾನೆ ಭೀಮ. ಆಗ ದುರ್ಯೋಧನ ಒಂದು ಮಾತನ್ನ ಹೇಳ್ತಾನೆ, ಹೆದರಬೇಡ ಭೀಮ, ನೆಲಕ್ಕೆ ಬಿದ್ದ ಶತ್ರುವನ್ನು ಯಾವ ವೀರನು ಘಾತಿಸುವುದಿಲ್ಲ. ಎಂತಹ ಮಾತನ್ನ ದುರ್ಯೋಧನ ಹೇಳ್ತಾ ಇದ್ದಾನೆ. ಅದು ಯುದ್ಧದ ನಿಯಮವೂ ಅಲ್ಲ. ಹಾಗಾಗಿ ಭೀಮ ಬಿದ್ದಿರ್ತಕ್ಕಂಥ ಸಂದರ್ಭದಲ್ಲಿ ದುರ್ಯೋಧನನ ಮಾತು ಎಷ್ಟು ಮೂದಲಿಸ್ತಾ ಇದ್ದಾರೆ, ಹಂಗಿಸ್ತಾ ಇದ್ದಾರೆ, ಹಂಗಿಸಿ ಹೇಳ್ತಾ ಇದ್ದಾರೆ. ಹೆದರಬೇಡ ಭೀಮ, ನೆಲಕ್ಕೆ ಬಿದ್ದ ಶತ್ರುವನ್ನು ಯಾವ ವೀರನು ಘಾತಿಸುವುದಿಲ್ಲ, ಸಾಯಿಸೋದಿಲ್ಲ, ಕೊಲ್ಲೋದಿಲ್ಲ ಎಂದು ಮೂದಲಿಸ್ತಾ ಇದ್ದಾನೆ, ಹಂಗಿಸ್ತಾ ಇದ್ದಾನೆ. ಅಪಹಾಸ್ಯಕ್ಕೀಡಾಗಿರುವಂತಹ ಭೀಮ, ಅಪಹಾಸ್ಯಕ್ಕೆ, ಮುಜುಗರಕ್ಕೆ, ನಾಚಿಕೆಗೀಡಾಗುತ್ತಿದ್ದಾನೆ ಭೀಮ. ಆಗ ಕೃಷ್ಣನು ತನ್ನ ತೊಡೆಯನ್ನು ತಟ್ಟಿಕೊಂಡು ರಹಸ್ಯವಾಗಿ ಸಂಜೆ ಮಾಡ್ತಾನೆ. ಅಂದ್ರೆ ಬಲಹೀನತೆ ಇದ್ದದ್ದು ಇವನ ತೊಡೆಯಲ್ಲಿ. ದುರ್ಯೋಧನ ಬಲಹೀನ ಗುಣ ಇರತಕ್ಕಂಥದ್ದು ಅವನ ತೊಡೆಯಲ್ಲಿ. ಅದನ್ನ ಕೃಷ್ಣ ಸೂಕ್ಷ್ಮವಾಗಿ ಸನ್ನೆ ಮಾಡಿ, ಬಾಯಿ ಬಿಟ್ಟು ಹೇಳ್ತಾ ಇಲ್ಲ ಮಕ್ಕಳೇ, ಸನ್ನೆ ಮಾಡ್ತಾ ಇದ್ದಾನೆ. ಸನ್ನೆ ಮಾಡಿ ತೋರಿಸ್ತಾನೆ. ಭೀಮಸೇನ ತಕ್ಷಣ ಚೇತರಿಸಿಕೊಂಡು ಎದ್ದು 2 ಕೈಗಳಿಂದ ತನ್ನ ಚಿತ್ರಾಂಗದವೆಂಬ, ಇದನ್ನೆಲ್ಲ ಹೇಳಿದೆ ಮಕ್ಕಳೇ, ಭೀಮನ ಒಂದು ಆಯುಧ ಅಥವಾ ಗದೆ, ಅದರ ಹೆಸರು ಚಿತ್ರಾಂಗದ. ಈ ಗದೆಯನ್ನ, ಮಹಾಗದೆಯನ್ನು ಎತ್ತಿ ಸಿಂಹನಾದ ಮಾಡಿ ಬೀಸಿ ದುರ್ಯೋಧನ ತೊಡೆಗೆ ಹೊಡಿತಾನೆ. ದುರ್ಯೋಧನ ನೆಲ ಕೊರಗಿದ ಆ ಹೊಡೆತಕ್ಕೆ, ಆ ರಭಸದ ಏಟಿಗೆ ಅವನ 2 ತೊಡೆಗಳು ಮುರಿದು ಬೀಳುತ್ತೆ. ತಕ್ಷಣ ದುರ್ಯೋಧನ ನೆಲಕ್ಕೆ ಉರುಳುತ್ತಾನೆ. ಅದೇ ಸಮಯವೆಂದು ಕೃಷ್ಣನು ಭುಜವನ್ನು ಅವಲಂಬಿಸಿದ ಭೀಮನನ್ನು ಪಾಂಡವರು ತಮ್ಮ ಶಿಬಿರಕ್ಕೆ ಕರ್ಕೊಂಡರು. ತಕ್ಷಣ ಭೀಮನನ್ನ ಕರ್ಕೊಂಡರು. ದುರ್ಯೋಧನ ಏಕಾಂಗಿಯಾಗಿ ರಣರಂಗದಲ್ಲಿ ಪೂರ ಗಾಯಗೊಂಡು ಕೆಳಗೆ ಬಿದ್ದು ಪ್ರಾಣ ಸಂಕಟದಿಂದ ನರಳುತ್ತಿದ್ದಾನೆ. ಹೊಡೆದ
ಬಲಕ್ಕೆ ಬಿದ್ದಂತಹ ದುರ್ಯೋಧನ ಏಕಾಂಗಿಯಾಗಿ ರಣರಂಗದಲ್ಲಿ ಬಿದ್ದಿದ್ದಾನೆ ಮಕ್ಕಳೇ. ಪೂರ ಗಾಯಗೊಂಡಿದೆ, ಇಡೀ ದೇಹ ಪೂರ್ಣ ಗಾಯಗೊಂಡಿದೆ, ಪ್ರಾಣ ಸಂಕಟದಲ್ಲಿದ್ದಾನೆ. ಇನ್ನೇನು ಅವನಿಗೆ ಹಿಂಸೆ ಆಗ್ತಾ ಇದೆ, ಎದ್ದೇಳಕ್ಕಾಗ್ತಾ ಇಲ್ಲ, ನರಳ್ತಾ ಇದ್ದಾನೆ ಮಕ್ಕಳೇ. ರಂಗದ ಮೇಲೆ ಕೇವಲ ನರಳುವ ಶಬ್ದ, ಅಯ್ಯೋ ದೇವರೇ, ನೋವು ಅಂತಕ್ಕಂತಹ ಕೂಗುವಂತಹ ನರಳಾಟದ ಶಬ್ದ ಮಾತ್ರ ಕೇಳಿ ಬರ್ತಾ ಇದೆ. ಆಗ ತಕ್ಷಣ ಅಲ್ಲೇ ನೋಡ್ತಿದ್ದಂತಹ ವ್ಯಕ್ತಿಗಳಲ್ಲಿ ಕೌರವರ ಕಡೆ ಇದ್ದಂತಹ ಬಲಶಾಲಿಯಾಗಿರ್ತಕ್ಕಂತಹ ಬಲರಾಮ ಪ್ರವೇಶ ಮಾಡ್ತಾರೆ ಮಕ್ಕಳೇ. ಮುಂದಿನ ಪಾಠವನ್ನ ಓದ್ತಾ ಹೋಗ್ತೀನಿ ಮಕ್ಕಳೇ, ಆಲಿಸ್ತಾ ಇದ್ದೀನಿ. ನಂತರ ಅದರ ವಿವರಣೆಯನ್ನು ಹೇಳ್ತೀನಿ, ಅದನ್ನು ಗಮನಿಸಿ ಅರ್ಥ ಮಾಡಿಕೊಳ್ಳುವ ಪ್ರಯತ್ನವನ್ನ ಮಾಡಿ. ಎಲ್ಲಲೇ ಪಾರ್ಥಿವರೇ, ಇದು ತರವಲ್ಲ. ಶತ್ರು ಬಲಕ್ಕೆ ಮೃತ್ಯು ಸ್ವರೂಪವಾದ ಈ ನನ್ನ ಮಲಾಯುಧವನ್ನು ಗಮನಿಸದೆ ಯುದ್ಧ ನಿಯಮವನ್ನು ನನ್ನನ್ನು ಸೊಕ್ಕಿನಿಂದ ನಿರ್ಲಕ್ಷಿಸಿ ತೊಡೆಗಳಿಗೆ ಬಡಿದು ದುರ್ಯೋಧನನನ್ನು ಭೀಮನು ಎಲಕ್ಕುರುಳಿಸಿಬಿಟ್ಟ. ತೆರೆಯ ಕಡೆ ನೋಡಿ, ಅಯ್ಯ ದುರ್ಯೋಧನ, ಒಂದು ನಿಮಿಷ ಪ್ರಾಣವನ್ನು ಬಿಗಿ ಹಿಡಿದುಕೋ. ನನ್ನ ಮಲಾಯುಧದಿಂದ ಭೀಮನಿದೆಯನ್ನು ಹೊತ್ತು ಬರುತ್ತೇನೆ. ನೋಡಿ, ಕೋಪದಿಂದ ಹೇಳ್ತಾ ಇದ್ದೇನೆ ಬಲರಾಮ. ಎಲ್ಲಲೇ ಪಾರ್ಥಿವರೇ, ಅರ್ಜುನರೇ, ಭೀಮರೇ, ಪಾಂಡವರೇ, ಇದು ತರವಲ್ಲ. ಭೀಮ, ಇದು ಸರಿಯಲ್ಲ. ಶತ್ರು ಬಲಕ್ಕೆ ಮೃತ್ಯು ಸ್ವರೂಪನಾದ ಈ ನನ್ನ ಮಲಾಯುಧವನ್ನು ಗಮನಿಸದೆ, ಶತ್ರುಗಳು ನೀವು ನನಗೆ, ಏಕೆಂದ್ರೆ ನಾನು ಕೌರವರ ಕಡೆ ಇದ್ದಂತಹ ವ್ಯಕ್ತಿ, ನನ್ನನ್ನು ನೀವು ಲೆಕ್ಕಕ್ಕೆ ತಗೊಳ್ಳದೆ ನನ್ನ ಶತ್ರುಗಳಿಗೆ ಮೃತ್ಯುವನ್ನು ಕೊಡ್ತಕ್ಕಂಥವನು, ಸಾವನ್ನ ಕೊಡ್ತಕ್ಕಂತಹ ಸ್ವರೂಪವಾದಂತಹ ವ್ಯಕ್ತಿ ನಾನು. ನನ್ನ ಈ ಹಾಲಾಯುಧವನ್ನೇ ನೀವು ಗಮನಿಸಬೇಕು. ಹಾಲಾಯುಧ ಅಂದ್ರೆ ನೇಗಿಲ ಆಯುಧ, ಹಾಲಾಯುಧ ಅಂತ ಅಂದ್ರೆ ನೇಗಿಲ ಆಯುಧ. ನೇಗಿಲು, ನೇಗಿಲಿನಂತ ಆಯುಧ. ಈ ಹಾಲಾಯುಧವನ್ನು ಗಮನಿಸದೆ ಯುದ್ಧದ ನಿಯಮವನ್ನು ನೀವು ಮೀರಿದ್ದೀರ. ನನ್ನನ್ನು ಸೊಕ್ಕಿನಿಂದ ನಿರ್ಲಕ್ಷಿಸಿದರೆ, ಸೊಕ್ಕು ನಿಮಗೆ ದುರಹಂಕಾರ, ಅಹಂಕಾರ ದುರಹಂಕಾರ, ಆ ದುರಹಂಕಾರದಿಂದ ನಮ್ಮನ್ನ ನಿರ್ಲಕ್ಷಿಸಿಲ್ಲ, ನಮ್ಮನ್ನ ಲೆಕ್ಕಕ್ಕೆ ತಗೊಂಡಿಲ್ಲ. ನೀವು ತೊಡೆಗಳಿಗೆ ಹೊಡೆದು ದುರ್ಯೋಧನನನ್ನು, ಅವನ ತೊಡೆಗೆ ಹೊಡೆದಿದ್ದಾರೆ. ಯಾರ ಸಂಘ ಮಾಡಿದ್ದು? ಕೃಷ್ಣನ ಸಂಧಿಯಂತೆ ಭೀಮ ಚೇತರಿಸಿಕೊಂಡೆದ್ದು ದುರ್ಯೋಧನ ಎರಡೂ ತೊಡೆಗಳನ್ನು ಮುರಿದಿದ್ದಾರೆ. ಭೀಮನು ನೆರಕ್ಕುರುಳಿಸಿಬಿಟ್ಟ. ತೆರೆ ಕಡೆ ಅಲ್ಲಿಯ ಯಾರಿದ್ದಾರೆ? ತೆರೆಯ ಕಡೆ ದುರ್ಯೋಧನ ಇದ್ದಾನೆ. ಅಯ್ಯ ದುರ್ಯೋಧನ, ಒಂದು ನಿಮಿಷ ಪ್ರಾಣವನ್ನು ಬಿಗಿದಿಡಿದುಕೋ. ಒಂದೇ ಒಂದು ನಿಮಿಷ ಸಾಯ್ಬೇಡ, ಒಂದೇ ಒಂದು ನಿಮಿಷ ನಿನ್ನ ಪ್ರಾಣವನ್ನು ಬಿಗಿದಿಡ್ಕೋ. ಸಾವುದ ಸನಿಹದಲ್ಲಿ ಇರ್ತಕ್ಕಂತಹ ದುರ್ಯೋಧನಿಗೆ ಹೇಳ್ತಂತೆ, ನನ್ನ ಆಯುಧದಿಂದ, ಅಲಾಯುಧದಿಂದ ನೇಗಿಲಿನಂತ ಆಯುಧದಿಂದ ಭೀಮನ ಎದೆಯನ್ನ ಸೀಳಿ ಬರ್ತೀನಿ, ಭೀಮನ ಎದೆಯನ್ನ ಸೀಳ್ತೀನಿ, ಅವನನ್ನ ಹುತ್ತು ಬರ್ತೀನಿ, ಸೀಳ್ ಹಾಕಿ ಹುತ್ತು ಬರ್ತೀನಿ. ಅಲ್ಲಿಯವರೆಗೆ ನೀನು ಜೀವಂತವಾಗಿರುವಂತ ರೋಷದಿಂದ ಬಲರಾಮ ಯಾರಿಗೆ ಹೇಳ್ತಾ ಇದ್ದಾನೆ ಮಕ್ಕಳೇ? ದುರ್ಯೋಧನನ್ನ ನೋಡಿ ಹೇಳ್ತಾ ಇದ್ದಾನೆ. ತೆರೆಯ ಮನೆಯಲ್ಲಿ ಒಂದು ಶಬ್ದ ಬರ್ತಾ ಇದೆ, ಪ್ರಸನ್ನರಾಗಬೇಕು ಭಗವಾನ್. ಪ್ರಸನ್ನರಾಗಬೇಕು, ಸಮಾಧಾನವಾಗಬೇಕು. ಅಲಾಯುಧರೇ, ಬಲರಾಮನೇ, ದಯಮಾಡಿ ಪ್ರಸನ್ನರಾಗಬೇಕು, ಸಮಾಧಾನವಾಗಬೇಕು, ಕೋಪದಿಂದ ಕಡಿಮೆ ಮಾಡಬೇಕು, ಕೋಪದಿಂದ ನೀವು ಹೊರ ಬನ್ನಿ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದೆ. ಗಮನಿಸಿ ಮುಂದಿನ ತೆರೆಯ ಪಕ್ಕಕ್ಕೆ ನೋಡಿ, ಅಯ್ಯೋ ಈ ದುರವಸ್ಥೆಯಲ್ಲಿ ಪಾಪ ದುರ್ಯೋಧನನ್ನು ತೆವಳುತ್ತಾ ನನ್ನನ್ನೇ ಹಿಂಬಾಲಿಸುತ್ತಿರುವುದು. ರಕ್ತವೆಂಬ ರಣಚಂದನದಿಂದ ಅದೆಷ್ಟು ದೇದೀಪ್ಯಮಾನವಾಗಿದ್ದಾನೆ. ನೆಲದ ಮೇಲೆ ತೆವಳಿ ಧೂಳಂಟಿದ ಭುಜಗಳಿಂದ ದುರ್ಯೋಧನನು ಬಾಲಲೀಲೆಯನ್ನು ಮತ್ತೆ ತೋರುತ್ತಿರುವನೋ.
ಸಾಗರ ಮಹಾಮಂಥನವಾದ ಮೇಲೆ ಮಂದರ ಪರ್ವತದಿಂದ ಸುತ್ತು ಬಿಚ್ಚಿ ಬಿಡುಗಡೆ ಹೊಂದಿ ಬಸವಳಿದು ಸಮುದ್ರ ಜಲದಲ್ಲಿ ಎಡೆಯನ್ನು ಎಳೆದುಕೊಂಡು ಬರುತ್ತಿರುವ ವಾಸುಕಿಯಂತಿದ್ದಾನೆ ಈ ದುರ್ಯೋಧನ. ನೋಡಿ ಮಕ್ಕಳೇ, ಆ ದುರ್ಯೋಧನ ಬರುವ ರೀತಿಯನ್ನ ಕವಿ ಯಾವ ರೀತಿ ವರ್ಣನೆ ಮಾಡಿದ್ದಾನೆ ಅಂತಕ್ಕಂಥದ್ದು ಈ ಕಾರಣದಲ್ಲಿ ಗಮನಿಸಬಹುದು. ತೆರೆಯ ಪಕ್ಕಕ್ಕೆ ನೋಡಿ ಹೇಳ್ತಾ ಇದ್ದಾನೆ ಮಕ್ಕಳೇ, ದುರ್ಯೋಧನನನ್ನು ನೋಡಿ ಬಲರಾಮ, ಅಯ್ಯೋ ಈ ದುರವಸ್ಥೆ, ಕೆಟ್ಟ ಅವಸ್ಥೆ, ಪಾಪ, ಅಯ್ಯೋ ಪಾಪ ದೇವರೇ, ದುರ್ಯೋಧನನ್ನು ತೆವಳುತ್ತ ನನ್ನ ನಿರ್ಮಾಣಿಸುತ್ತಿರುವನು. ದುರ್ಯೋಧನ ತೆವಳ್ಕೊಂಡು ಬರ್ತಾ ಇದ್ದಾನೆ. ಯಾಕಪ್ಪ ಅಂದ್ರೆ ಅವನ ಎರಡು ತೊಡೆಗಳು ಮುರಿದು ಬಿದ್ದಿದೆ ಮಕ್ಕಳೇ, ತೆವಳ್ಕೊಂಡು ಬರ್ತಾನೆ. ರಕ್ತದಲ್ಲಿ ಮುಳುಗಿದ್ದಾನೆ. ರಣಚಂದನದಿಂದ, ರಕ್ತದ ವಾಸನೆಯಿಂದ ಅದೆಷ್ಟು ದೇದೀಪ್ಯಮಾನನಾಗಿದ್ದಾನೆ, ಎಷ್ಟು ಪ್ರಕಾಶಮಾನನಾಗಿ ಬೆಳೀತಾ ಇದ್ದಾನೆ. ನೆಲದ ಮೇಲೆ ತೆವಳಿ ಧೂಳಂಟಿದ ಭುಜಗಳಿಂದ ದುರ್ಯೋಧನನು ಬಾಲಲೀಲೆಯನ್ನು ಮತ್ತೆ ತೋರುತ್ತಿರುವನೋ. ಅವನ ಬಾಲ್ಯದ ನೆನಪು ನನಗೆ ಕಾಡ್ತಾ ಇದೆ. ಯಾಕೆಂದ್ರೆ ಮಕ್ಕಳು ನಡೆಯೋದಕ್ಕಿಂತ ಮುಂಚೆ ತೆವಳ್ಕೊಂಡು ಬರ್ತಿರ್ತಾರೆ, ನೋಡಿದ್ರಲ್ಲ ಮಕ್ಕಳೇ. ಹಾಗೆಯೇ ಈತ ನೆಲದ ಮೇಲೆ ತೆವಳಿ ಧೂಳಂಟಿಂದ, ಧೂಳು ಅಂಟ್ಕೋತಾ ಇದೆ. ನೀವು ತೆವಳೋದನ್ನ ನೋಡಿದ್ರೆ ಗೊತ್ತಾಗುತ್ತೆ ಮಕ್ಕಳೇ, ಧೂಳು ಅಂಟ್ಕೊಂಡಿರುತ್ತೆ. ಭುಜಗಳಿಂದ ದುರ್ಯೋಧನ ಭುಜಗಳಿಗೆ ಎಲ್ಲ ಧೂಳು ಅಂಟ್ಕೊಂಡಿದೆ, ಕಾಲಿಗೆ ಧೂಳು ಅಂಟ್ಕೊಂಡಿದೆ. ದುರ್ಯೋಧನ ಬಾಲಲೀಲೆಯನ್ನು ಮತ್ತೆ ತೋರುತ್ತಿರುವನೋ. ಅದೇ ಭುಜಗಳನ್ನ ಕೈಯನ್ನ ಹಿಡ್ಕೊಂಡು ಬರ್ತಾ ಇದ್ದಾನೆ. ಇದಕ್ಕೆ ಇನ್ನೊಂದು ಉದಾಹರಣೆ, ಸಾಗರದ ಮಹಾಮಂಥನವಾದ ಮೇಲೆ. ನಿಮ್ಗೆಲ್ಲರಿಗೂ ಗೊತ್ತಿದೆ ಮಕ್ಕಳೇ, ಕ್ಷೀರಸಾಗರ ಅಂತಕ್ಕಂಥದ್ದು ದೇವತೆಗಳು ಮತ್ತು ರಾಕ್ಷಸರ ನಡುವೆ, ಅಸುರರ ನಡುವೆ ಜಗಳ ಆಗುವಂಥ ಸಂದರ್ಭದಲ್ಲಿ ಈ ವಾಸುಕಿ ಎಂಬ ಸರ್ಪವನ್ನ ಮಜ್ಜಿಗೆ ಕಡದ ರೀತಿಯಲ್ಲಿ ಕಡಿತಾ ಇರ್ತಾರೆ ಮಕ್ಕಳೇ. ಆ ಮಂಥನವಾದ ಮೇಲೆ ಮಂದರ ಪರ್ವತ, ಆ ಮಂದರ ಪರ್ವತದಿಂದ ಸುತ್ತು ಬಿಚ್ಚಿ, ಸುತ್ತಕೊಂಡಿರ್ತಕ್ಕಂಥದನ್ನ ಬಿಚ್ಚಿಕೊಂಡು ಬಿಡುಗಡೆ ಬಂದು ಆ ಮುಗದ ಮೇಲೆ, ಮಂಥನ ಮುಗದ ಮೇಲೆ ಬಿಚ್ಚಿಕೊಂಡು ಬಂದಂತಹ ಬಸವಳಿದು ಅಂದ್ರೆ ಆಯಾಸವಾಗಿ ಸಮುದ್ರದ ಜಲದಲ್ಲಿ, ಸಮುದ್ರದ ಒಂದು ಜಲದ ಮೇಲೆ ಅಥವಾ ನೀರಿನ ಮೇಲೆ ಎಡೆಯನ್ನೆಳೆದುಕೊಂಡು, ಎಡೆ ಅಂದ್ರೆ ಗೊತ್ತಿದೆಯಲ್ಲ ಮಕ್ಕಳೇ, ಸರ್ಪಗಳು ಅಗಲವಾಗಿ ಚಾಚುತ್ತವೆ ನೋಡಿ ತನ್ನ ಬಾಯನ್ನು, ಅದನ್ನ ಹೆಡೆ ಅಂತ ಹೇಳಿ ಬರುತ್ತಿರುವ ವಾಸುಕಿಯಂತಿದ್ದಾನೆ ಈ ದುರ್ಯೋಧನ. ಮತ್ತೆ ದೇವತೆಗಳು ಮತ್ತು ರಾಕ್ಷಸರ ನಡುವೆ ಇಬ್ಬರಿಂದ ಸುಸ್ತಾಗಿ ಬಸವಳಿದು ಜಲದ ಮೇಲೆ ಎಡೆಯನ್ನೆತ್ಕೊಂಡು ಬರ್ತಿರ್ತಕ್ಕಂತಹ ಹಾವಿನ ರೂಪದಲ್ಲಿ ಅಥವಾ ಬಸವಳಿದು ಸುಸ್ತಾಗಿದ್ದಂತಹ ವಾಸುಕಿಯ ರೀತಿಯಲ್ಲಿ ಯಾರು ಕಾಣಿಸ್ತಾ ಇದ್ದಾರೆ ಮಕ್ಕಳೇ? ದುರ್ಯೋಧನ ಕಾಣಿಸ್ತಾ ಇದ್ದಾನೆ. ತೊಡೆ ಮುರಿದ ದುರ್ಯೋಧನನು ತೆವಳುತ್ತ ಪ್ರವೇಶಿಸುವನು. ಮಕ್ಕಳೇ, ತೊಡೆ ಮುರಿದಿರ್ತಕ್ಕಂತಹ ಈ ದುರ್ಯೋಧನ ತೆವಳ್ಕೊಂಡು ಬರ್ತಾ ಇದ್ದಾನೆ. ಯಾರ ಕಡೆಗೆ? ಬಲರಾಮನ ಕಡೆಗೆ. ಮುಂದೆ ಗಮನಿಸಿ. ದುರ್ಯೋಧನ ಪ್ರಸನ್ನರಾಗಬೇಕು, ಭಗವಾನ್ ಹಾಲಾಯುಧ ಪ್ರಸನ್ನರಾಗಬೇಕು. ಭೂಮಿಯಲ್ಲಿ ಬಿದ್ದ ನಾನಿದೋ ನಿಮ್ಮ ಕಾಲಿಗೆ ಬಿದ್ದೆ ಎಂದು ಬಲರಾಮನ ಪಾದಗಳನ್ನು ಸ್ಪರ್ಶಿಸಿ, ಮೊದಲು ನೀವು ರೋಷವನ್ನು ಬಿಡಿ, ಕುರುಕುಲದ ಪಿತೃಗಳಿಗೆ ಜಲಾಂಜಲಿಯನ್ನು ಕೊಡಲು ಪಾಂಡವ ಮೇಘಗಳು ಜೀವಿಸಿರಲಿ. ನಮ್ಮ ವೈರ್ಯ, ನಮ್ಮ ಯುದ್ಧದ ಮಾತುಕತೆ ಮತ್ತು ನಾವು ಎಲ್ಲದೊಂದಿಗೆ ನಿರ್ನಾಮವಾಯಿತು. ಇವತ್ತು ಈ ರಣರಂಗದ ಮಧ್ಯದಲ್ಲಿ ತನ್ನ ಸೋಲನ್ನು ಒಪ್ಕೊಳ್ತಿರ್ತಕ್ಕಂತಹ ವ್ಯಕ್ತಿ ದುರ್ಯೋಧನ. ಅಲ್ಲಿಯವರೆಗೂ ತನ್ನ ಛಲವನ್ನ ಬಿಡದೆ ಹಂತ ಹಂತವಾಗಿ ಪಾಂಡವರೊಂದಿಗೆ ಹೋರಾಡಿದಂತಹ ವ್ಯಕ್ತಿ ದುರ್ಯೋಧನ. ಈತನ ಅಹಂಕಾರ, ಈತನ ಗರ್ವ, ಈತನ ಛಲ ಈ ಒಂದು ಪಾಠದಲ್ಲಿ ನಾವು ಕಾಣುತ್ತೇವೆ. ಇದನ್ನು ಗಮನಿಸಿ. ಪ್ರಸನ್ನರಾಗಬೇಕು ಭಗವಾನ್ ಹಾಲಾಯುಧ. ಹಾಲಾಯುಧ ಅಂದ್ರೆ ಯಾರೋ? ಬಲರಾಮ. ಯಾಕೆ ಹಾಲಾಯುಧ ಅಂತ ಕರೆದಿದ್ದಾರೆ ಅಂತ ಗೊತ್ತಲ್ಲ? ನೇಗಲಿನಂತಹ ಆಯುಧವನ್ನ
ಹೇಳ್ತಾರೆ ಮಕ್ಕಳೇ, ಸಮಾಧಾನವಾಗಬೇಕು ಭಗವಾನ್ ಆಲಾಯುಧರೇ. ಸ್ವಲ್ಪ ಸಮಾಧಾನವಾಗಿರಿ, ನಿಮ್ಮ ಕೋಪವನ್ನು ಕಡಿಮೆ ಮಾಡಿಕೊಳ್ಳಿ ಅಂತ ದುರ್ಯೋಧನ ಆಲಾಯುಧರನ್ನ ಹೇಳ್ಕೊತಾ ಇದ್ದಾರೆ. ಪ್ರಸನ್ನರಾಗಬೇಕು, ಸಮಾಧಾನಿಯಾಗಿ. ಭೂಮಿಯಲ್ಲಿ ಬಿದ್ದ ನಾನಿದೋ ನಿಮ್ಮ ಕಾಲಿಗೆ ಬಿದ್ದೆ. ಭೂಮಿಯಲ್ಲಿ ಬಿದ್ದಿರ್ತಕ್ಕಂತಹ ನಾನು ಇವತ್ತು ನಿಮ್ಮ ಕಾಲಿಗೆ ಬೀಳ್ತಾ ಇದ್ದೇನೆ ಎಂದು ಬಲರಾಮನ ಪಾದಗಳನ್ನು ಸ್ಪರ್ಶಿಸಿ ಹೇಳ್ತಾ ಇದ್ದೇನೆ ಮಕ್ಕಳೇ. ದುರ್ಯೋಧನ ಇವತ್ತಿನವರೆಗೆ ಯಾರಿಗೂ ತಲೆ ತಗ್ಗಿಸಿದವನಲ್ಲ, ಯಾರ ಕಾಲಿಗೂ ಬಿದ್ದವನಲ್ಲ. ಛಲವನ್ನ ಸಾಧಿಸಿದಂತಹ ವ್ಯಕ್ತಿ ಇವತ್ತು ಬಲರಾಮನ ಕಾಲಿಗೆ ಬೀಳ್ತಾ ಇದ್ದಾನೆ ಮಕ್ಕಳೇ. ಸ್ಪರ್ಶಿಸಿ ಹೇಳ್ತಾ ಇದ್ದಾನೆ, ಮೊದಲು ನೀವು ರೋಷವನ್ನ ಬಿಡಿ, ನೀವು ಕೋಪವನ್ನ ಬಿಡಿ, ಸಿಟ್ಟನ್ನ ಬಿಡಿ. ಕುರುಕುಲದ ಪಿತೃಗಳಿಗೆ, ಕುರುವಂಶದ ತಂದೆ ತಾಯಿಗಳಿಗೆ, ಈ ಪಾಂಡವರು ಮತ್ತು ಕೌರವರ ವಂಶವೇ ಕುರುವಂಶ ಮಕ್ಕಳೇ. ಈ ಕುರುವಂಶದ ತಂದೆಗಳಿಗೆ ತಾಯಿಗಳಿಗೆ ಪಿತೃ ಅಂದ್ರೆ ತಂದೆ. ಈ ಕುರುವಂಶದ ತಂದೆಗಳಿಗೆ ಜಲಾಂಜಲಿಯನ್ನು ಕೊಡಲು ಪಾಂಡವ ಮೇಘಗಳು ಜೀವಿಸಿರಲಿ, ಪಾಂಡವರ ಮಕ್ಕಳು ಜೀವಿಸಿರಲಿ. ಏಕೆಂದ್ರೆ ನಾವು ಈಗಾಗಲೇ ಕೌರವರೆಲ್ಲರೂ ನಿರ್ನಾಮವಾಗಿದ್ದೀವಿ. ಉಳಿದಿರ್ತಕ್ಕಂತಹ ಪಾಂಡವರಾದರೂ ಕೂಡ ನಮ್ಮ ತಂದೆ ತಾಯಿಗಳಿಗೆ ಜಲಾಂಜಲಿಯನ್ನು ಬಿಡಲು, ತಿಲಾಂಜಲಿಯನ್ನು ಬಿಡಲು, ತರ್ಪಣವನ್ನು ಬಿಟ್ಟು ಅವರಾದರೂ ಇರಲಿ, ನೀವು ನಿಮ್ಮ ಕೋಪವನ್ನು ಬಿಡಿ, ನಿಮ್ಮ ರೋಷವನ್ನು ಬಿಡಿ, ಅವರು ಉಳಿಲಿ, ಅವಳು ಜೀವಿಸಲಿ ಅಂತ ನಮ್ಮ ವೈರ್ಯ, ನಮ್ಮ ಒಂದು ವೈರತ್ವ, ದ್ವೇಷ, ನಮ್ಮ ಯುದ್ಧದ ಮಾತುಕತೆ, ಸಂಧಾನ, ಸಂಧಿ ಮತ್ತು ನಾವು ನೋಡಿ, ಈ ಮೂರು ಇವತ್ತಿಗೆ ನಿರ್ನಾಮವಾಯಿತು. ಯಾವ್ಯಾವ ನಿರ್ನಾಮ ಆಗಿರ್ತಕ್ಕಂಥದ್ದು? ವೈರ ಅಂದ್ರೆ ವೈರತ್ವ ಅಥವಾ ದ್ವೇಷ, ಜೊತೆಗೆ ಸಂಧಿ ಅಂದ್ರೆ ಮಾತುಕತೆ, ಇನ್ನೊಂದು ನಾವು ಅಂದ್ರೆ ಕೌರವರು. ಇವತ್ತಿಗೆ ಎಲ್ಲ ನಾಶವಾಗಿ ಹೋಗಿದೆ. ನಮ್ಮ ವೈರತ್ವ ನಾಶವಾಗಿದೆ, ದ್ವೇಷ ನಾಶವಾಯಿತು ಮಕ್ಕಳೇ, ಸಂಧಿ ಮಾತುಕತೆ ನಾಶವಾಯಿತು, ಜೊತೆಗೆ ನಾವು ಕೌರವರು ಇಷ್ಟು ಕೂಡ ನಿರ್ನಾಮವಾಯಿತು. ನಿರ್ನಾಮ ಅಂದ್ರೆ ಎಲ್ಲವೂ ಮುಗಿದು ಹೋಯಿತು, ಎಲ್ಲವೂ ನಾಶವಾಗಿ ಹೋಯಿತು. ಆಗ ಬಲರಾಮ ಹೇಳ್ತಾನೆ ಮಕ್ಕಳೇ, ಅಯ್ಯ ದುರ್ಯೋಧನ, ನಿಮಿಷ ಕಾಲ ನಿನ್ನ ಪ್ರಾಣವನ್ನು ಬಿಗಿದಿಡಿದುಕೋ. ಬಲರಾಮ ಹೇಳುವಂತಹ ಮಾತನ್ನ ಗಮನಿಸಿ ಮಕ್ಕಳೇ. ಅಯ್ಯ ದುರ್ಯೋಧನನೇ, ಒಂದೇ ಒಂದು ನಿಮಿಷ ಮಾತ್ರ ನಿನ್ನ ಈ ಪ್ರಾಣವನ್ನ ಸಾಯದ ಹಾಗೆ ನೋಡಿಕೋ, ಪ್ರಾಣ ಪಕ್ಷಿ ಹಾರದ ಹಾಗೆ ನೋಡಿಕೋ. ನಾನು ನನ್ನ ಕೆಲಸ ಮಾಡಿ ಮುಗಿಸ್ಬರ್ತೀನಿ ಅಂತಕ್ಕಂತಹ ಮಾತನ್ನ ಹೇಳ್ತಾ ಇದ್ದೀನಿ. ಆಗ ದುರ್ಯೋಧನ, ಸ್ವಾಮಿ, ಭಗವಾನ್ ಆಲಾಯುಧರೇ, ತಾವೇನು ಮಾಡಬೇಕೆಂದಿರುವಿರಿ? ಇಂತಹ ಪ್ರಶ್ನೆಯನ್ನ ದುರ್ಯೋಧನ ಬಲರಾಮನಿಗೆ ಕೇಳ್ತಾ ಇದ್ದಾನೆ. ಈತ ಹೇಳಿದಿಷ್ಟೇ ಬಲರಾಮ, ಅಯ್ಯ ದುರ್ಯೋಧನ, ನಿಮಿಷ ಕಾಲ ನಿನ್ನ ಪ್ರಾಣವನ್ನ ಬಿಗಿದಿಡುಕೋ, ನಿನ್ನ ಪ್ರಾಣ ಪಕ್ಷಿ ಹಾರೋದನ್ನ ತಡಿ, ಒಂದು ನಿಮಿಷ ಸಾಕು ಅಂತ ಹೇಳಿದ ತಕ್ಷಣ ದುರ್ಯೋಧನಿಗೆ ಹೇಳ್ತಾ ಇದ್ದಾನೆ, ಸ್ವಾಮಿ, ತಾವೇನು ಮಾಡಬೇಕೆಂದಿರುವಿರಿ? ಏನ್ ಮಾಡಬೇಕು ಅಂತ ಹೊರಟಿದ್ದೀರಿ? ಪ್ರಶ್ನೆ ಹಾಕ್ತಾ ಇದ್ದಾರೆ. ಬಲರಾಮ, ಕೇಳು, ಪಾಂಡವರನ್ನೆಲ್ಲ ಈ ನನ್ನ ಹಲಾಯುಧದಿಂದ ನುಗ್ಗು ನುರಿ ಮಾಡಿ ಸ್ವರ್ಗಕ್ಕೆ ತೂರಿ ಬಿಡುತ್ತೇನೆ. ಎಂತಹ ಮಾತನ್ನು ದುರ್ಯೋಧನಿಗೆ ಬಲರಾಮ
ಒಂದು ನಿಮಿಷ ನಿನ್ನ ಪ್ರಾಣವನ್ನ ಬಿಟ್ಟಿದ್ದೆಂದುಕೋ, ನಾನು ಪಾಂಡವರನ್ನೆಲ್ಲ ಈ ನನ್ನ ಆಲಾಯುಧದಿಂದ ನುಗ್ಗು ನುರಿ ಮಾಡಿ, ತುಂಡು ತುಂಡಾಗಿ ಮಾಡಿ, ನುಗ್ಗು ನುರಿ ಅಂದ್ರೆ ತುಂಡು ತುಂಡಾಗಿ ಮಾಡಿ ಸ್ವರ್ಗಕ್ಕೆ ತೂರಿ ಬಿಡ್ತೀನಿ, ಪುಡಿ ಪುಡಿ ಮಾಡಿ ಹಂಗೆ ಎತ್ತಿ ಎಲ್ಲಿಗೆ ಹಾರುವ ಹಾಗೆ ಮಾಡ್ತೀನಿ, ಈ ತೂಕವಿಲ್ಲದ ಹಾಗೆ ಮಾಡಿ. ನಾವು ಭತ್ತದ ರಾಶಿಯನ್ನು ತೂರ್ಬೇಕಾದ್ರೆ ಜೊಳ್ಳುಂಡೆ ಹೋಗುತ್ತಲ್ವ, ಹಾಗೆ ತೂರುವಂತೆ ಮಾಡ್ತೀನಿ, ನುಗ್ಗುಂದುರಿ ಮಾಡಿ ಸ್ವರ್ಗಕ್ಕೆ ತೂರುವಂತೆ ಮಾಡ್ತೀನಿ, ಸ್ವರ್ಗಕ್ಕೆ ಹಾರಿ ಹೋಗುವಂತೆ ಮಾಡ್ತೀನಿ. ಒಂದು ನಿಮಿಷ ಮಾತ್ರ ನಿನ್ನ ಪ್ರಾಣವನ್ನ ಬಿಗಿದಿರುಕೋ ಅಂತ ಬಲರಾಮ ಹೇಳ್ತಾ ಇದ್ದಾನೆ. ಅದಕ್ಕೆ ದುರ್ಯೋಧನ ಏನು ಹೇಳ್ತಾನೆ? ಬೇಡಿ, ತಾವು ಹಾಗೆ ಮಾಡಬೇಡಿ. ಭೀಮನು ತನ್ನ ಪ್ರತಿಜ್ಞೆಯನ್ನು ನೆರವೇರಿಸಿಕೊಂಡು ಬಿಟ್ಟ. ನನ್ನ ತಮ್ಮಂದಿರು ಸ್ವರ್ಗಸ್ಥರಾದರು, ನಾನು ಸಾವಿನ ಇದಿರು ನೋಡುತ್ತಿದ್ದೇನೆ, ಇನ್ನು ಯುದ್ಧದಿಂದೇನು ಪ್ರಯೋಜನ? ಇವತ್ತು ಅವನು ಆಡುವ ಮಾತುಗಳಲ್ಲಿ ಒಂದು ರೀತಿಯಾದಂತಹ ದ್ವೇಷ ಹೋಗಿದೆ, ವೈರತ್ವ ಹೋಗಿದೆ, ಅವನ ಗರ್ವ ಹೋಗಿದೆ ಎಂತ ಅನ್ನಿಸ್ತಾ ಇದೆ. ಅವನ ಛಲ ಕಡಿಮೆ ಆಗಿದೆ. ನೋಡಿ ಏನು ಹೇಳ್ತಾರೆ? ಬೇಡಿ, ತಾವು ಹಾಗೆ ಮಾಡಬೇಡಿ, ಬೇಡ ತಾವು ಹಾಗೆ ಮಾಡಬೇಡಿ ಬಲರಾಮರೇ. ಭೀಮನು ತನ್ನ ಪ್ರತಿಜ್ಞೆಯನ್ನು ನೆರವೇರಿಸಿಕೊಂಡು ಬಿಟ್ಟ. ಭೀಮ ಅವನು ಪ್ರತಿಜ್ಞೆ ಮಾಡಿದ್ದ, ನನ್ನ ಜೊತೆಗೆ ಯುದ್ಧದಿಂದ ಗೆಲ್ಲಬೇಕು ಅಂತಕ್ಕಂಥ ಆ ಪ್ರತಿಜ್ಞೆಯನ್ನ, ಪಣವನ್ನ, ಛಲವನ್ನ ಸಾಧಿಸ್ಬಿಟ್ಟ, ನೆರವೇರಿಸಿಕೊಂಡು ಬಿಟ್ಟ. ತನ್ನ ತಮ್ಮಂದಿರು ಸ್ವರ್ಗಸ್ಥರಾದರು. ನನ್ನ ಎಲ್ಲ 100 ಜನ ತಮ್ಮಂದಿರು ಕೂಡ ಇಲ್ಲಿಗೆ ಸ್ವರ್ಗಸ್ಥರಾಗಿದ್ದಾರೆ, ಸಾವನ್ನಪ್ಪಿಲ್ಲ. ನಾನು ಇದಿರು ನೋಡುತ್ತಿದ್ದೇನೆ, ಸಾವನ್ನ ಎದುರುಗಡೆನೆ ನೋಡ್ತಾ ಇದ್ದೇನೆ. ಇನ್ನೇನು ಸ್ವಲ್ಪ ಹೊತ್ತಿಗೆ ನನ್ನ ಪ್ರಾಣ ಪಕ್ಷಿ ಹಾರಿ ಹೋಗುತ್ತದೆ. ಇನ್ನು ಯುದ್ಧದಿಂದ ಏನು ಪ್ರಯೋಜನ? ಇನ್ನು ಯುದ್ಧ ಮಾಡಿದ್ರೆ ಅದರಿಂದ ಯಾವ ಪ್ರಯೋಜನವೂ ಇಲ್ಲ. ಆಲಾಯುಧ, ದಯಮಾಡಿ ನೀವು ಹಾಗೆ ಮಾಡಬೇಡಿ, ಪಾಂಡವರನ್ನ ಸಾಯಿಸಬೇಡಿ, ಪಾಂಡವರಿಗೆ ಯಾವುದೇ ರೀತಿಯ ತೊಂದರೆಯನ್ನ ಕೊಡಬೇಡಿ ಅಂತ ಪರಿಯಿಂದ ದುರ್ಯೋಧನ ಬಲರಾಮನನ್ನ ಬೇಡ್ಕೋತಾ ಇದ್ದಾನೆ. ಮಕ್ಕಳೇ, ಮುಂದೆ ಏನಾಯಿತು ಅಂತಕ್ಕಂಥದ್ದನ್ನ ಗಮನಿಸಿ. ನನ್ನ ಕಣ್ಣೆದುರಿಗೆ ನಿನ್ನನ್ನು ಮೋಸಗೊಳಿಸಿದರಲ್ಲ ಎಂದು ನನಗೆ ರೋಷ. ಎಂತ ಮಾತು ಇಲ್ಲಿ ಇವರು ನೋಡ್ತಾ ಇದ್ರು ಮಕ್ಕಳೇ. ನನ್ನ ಕಣ್ಣೆದುರುಗಡೆ ನಿನ್ನನ್ನು ಮೋಸಗೊಳಿಸಿದ್ರಲ್ಲ, ಮೋಸದಿಂದ ಸೋಲಿಸಿದ್ರಲ್ಲ, ಅದಕ್ಕೆ ನನಗೆ ರೋಷ ಬರ್ತಾ ಇದೆ, ಕೋಪ ಬರ್ತಾ ಇದೆ, ಸಿಟ್ಟು ಬರ್ತಾ ಇದೆ. ಅವ್ರನ್ನಿಲ್ಲೇ ಕೊಂದು ಹಾಕಬೇಕು ಅಂತಕ್ಕಂತಹ ಮನಸ್ಸು ನನ್ನದಾಗ್ತಾ ಇದೆ ಅಂತ ಬಲರಾಮ ಯಾರ ಎದುರುಗಡೆ ಹೇಳ್ತಾ ಇದ್ದಾರೆ ಮಕ್ಕಳೇ? ದುರ್ಯೋಧನನ ಎದುರಿಗೆ. ನನಗೆ ಮೋಸವಾಯಿತೆಂದು ನೀವು ಭಾವಿಸಿದ್ದೀರಾ? ನೋಡಿ ಎಷ್ಟು ಚೆನ್ನಾಗಿ ಕೇಳಿ. ನನಗೆ ಅವರು ಮೋಸ ಮಾಡಿದ್ರು ಅಂತ ನಿಮಗೆ ಅನಿಸ್ತಾ ಇದೆಯಾ? ಎಷ್ಟು ಚೆನ್ನಾಗಿ ದುರ್ಯೋಧನ, ನನಗೆ ಮೋಸವಾಯಿತೆಂದು ನೀವು ಭಾವಿಸಿದ್ದೀರಾ? ನಿಮ್ಗೆ ಹಂಗೆ ಅನ್ನಿಸ್ತಾ ಇದೆಯಾ? ಅಲ್ಲ, ಹೌದು, ಸಂಶಯ ಬೇಕೇ? ಯಾಕೆ ನಮ್ಮ ಮಾತಿನಲ್ಲಿ ನಂಬಿಕೆ ಇಲ್ಲ ನಿಮಗೆ? ಸಂಶಯ ಯಾಕೆ? ನಿಜವಾಗಿಯೂ ನಿನಗೆ ಮೋಸ ಆಗಿದೆ, ಅದರಲ್ಲಿ 2 ಪ್ರಶ್ನೆ ಇಲ್ಲ ಅಂತ ಬಲರಾಮ ಹೇಳ್ತಾರೆ. ಆಗ ದುರ್ಯೋಧನ ಹೇಳುವ ಮಾತನ್ನ ಕೇಳಿಬಿಟ್ಟೆ ನೋವಿನಿಂದ ನರಳ್ತಾ ಇದ್ರು ಕೂಡ ಅವನ ಮಾತುಗಳಲ್ಲಿ ನೋಡಿ ಯಾವ ರೀತಿಯ ಗುಣ ಇದೆ ಅಂತಕ್ಕಂಥದ್ದು, ಅವನ ಸ್ವಭಾವಕ್ಕೆ ತಕ್ಕ ಮಾತುಗಳನ್ನ ಈ ಪ್ಯಾರದಲ್ಲಿ ಹಾಡ್ತಾ ಇದ್ದಾನೆ. ಅಯ್ಯ, ನಾನಿಂದು ನನ್ನ ಪ್ರಾಣಕ್ಕೆ ತಕ್ಕ ಮೌಲ್ಯವನ್ನು ಪಡೆದಂತಾಯಿತು. ಏಕೆಂದರೆ ಭೀಮನಂತವರಿಗೆ ನನ್ನನ್ನು ಮೋಸದಿಂದಲ್ಲದೆ ನೆಲಕ್ಕೂರಿಸಲಾಗಲಿಲ್ಲ. ಆ ಭೀಮನೋ ಹತ್ತಿ ಉರಿಯುವ ಅರಗಿನ ಮನೆಯಿಂದ ಬಹಳ ಚತುರತೆಯಿಂದ ಪಾರಾದ. ಕುಬೇರನ ಮನೆಯಲ್ಲಾದ ಯುದ್ಧದಲ್ಲಿ ತನ್ನ ಕಡೆಗೆ ಬೀಸಿದ ದೊಡ್ಡ ದೊಡ್ಡ ಬಂಡೆಗಳನ್ನು ಸ್ವಶಕ್ತಿಯಿಂದ ಹಿಂದಕ್ಕೆ ಪುಟನೆಗೆಸಿದ. ಹಿಡಿಂಬನೆಂಬ ರಾಕ್ಷಸರೊಡನೆಯ ಪ್ರಾಣವನ್ನು ಹಿಂಡಿದ. ರಾಕ್ಷಸರೊಡೆಯನ ಪ್ರಾಣವನ್ನು ಹಿಂಡಿದ.
ಅಂತಹವನು ಇಂದು ನನ್ನನ್ನು ಮೋಸದಿಂದ ಗೆದ್ದನೆಂದರೆ ನಾನು ಸ್ವತಂತ್ರ ಆಗಲಿಲ್ಲ. ಯೋಚಿಸಿ ನೋಡಿ, ಎಷ್ಟು ಚಂದವಾಗಿ ಹೇಳ್ತಾ ಇದ್ದಾರೆ ಮಕ್ಕಳೇ. ದುರ್ಯೋಧನನ ಮಾತುಗಳು ಇದರಿಂದ ನಮಗೆ ಕೇಳಿ ಬರ್ತದೆ. ಅಯ್ಯ ಬಲರಾಮರೇ, ಭಗವಾನ್ ಹಾಲಾಗಿದರೆ ನಾನಿಂದು ನನ್ನ ಪ್ರಾಣಕ್ಕೆ ತಕ್ಕ ಮೌಲ್ಯವನ್ನು ಪಡೆದಂತಾಯಿತು. ನನ್ನ ಪ್ರಾಣಕ್ಕೆ ತಕ್ಕ ಮೌಲ್ಯ, ಬೆಲೆ. ಮೌಲ್ಯ ಅಂದ್ರೆ ಮಕ್ಕಳೇ ಬೆಲೆ. ಏಕೆ ಹೆಂಗೆ ಪಡೆದ್ರೆ ನಿಮ್ಮ ಪ್ರಾಣಕ್ಕೆ ಬೆಲೆ ಹೆಂಗೆ ಸಿಕ್ತು ಅಂತ ಯೋಚನೆ ಮಾಡೋದಾದ್ರೆ, ಭೀಮನಂತವನಿಗೆ ನನ್ನನ್ನು ಮೋಸದಿಂದಲ್ಲದೆ ನೆಲಕ್ಕುರುಳಿಸಲಾಗಲಿಲ್ಲ. ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದೇನೆ ಮಕ್ಕಳೇ. ಅಂತಹ ಭೀಮನೇ ಶಕ್ತಿಶಾಲಿ ಭೀಮ. ಇಡೀ ನಮ್ಮ ಮಹಾಭಾರತದ ಪಾತ್ರಗಳಲ್ಲಿಯೇ ಭೀಮನ ಶಕ್ತಿಯೇ ಮೇಲು. ಅಂತಹ ಶಕ್ತಿ ಇರ್ತಕ್ಕಂತಹ ಭೀಮ ನನ್ನನ್ನ ಮೋಸದಿಂದ ಸೋಲಿಸ್ತಾ ನೆಲಕ್ಕುರುಳಿಸಿದ ಅಂದ್ರೆ ನನಗೆ ನೇರವಾಗಿ ಯುದ್ಧ ಮಾಡಲಿಕ್ಕೆ ಅವನಿಂದ ಸಾಧ್ಯ ಆಗಲಿಲ್ಲ. ಮೋಸದಿಂದಲ್ಲದೆ ನೆಲಕ್ಕುರುಳಿಸಲಾಗಲಿಲ್ಲ. ಹಾಗಾಗಿ ನಾನು ಸೋತಂತ ಆಗಲೇ ಇಲ್ಲ. ಅಲ್ಲಿ ಗೆದ್ದವನ್ಯಾರೋ ನಾನೇ. ಏಕೆಂದರೆ ಭೀಮನಂತವನಿಗೆ ನನ್ನನ್ನು ಮೋಸದಿಂದಲ್ಲದೆ ನೆಲಕ್ಕುರುಳಿಸಲಾಗಲಿಲ್ಲ. ಏಕೆ ಅವನ ಶಕ್ತಿ ನೋಡಿ. ಆ ಭೀಮನೋ ಹತ್ತಿ ಉರಿಯುವ ಅರಗಿನ ಮನೆಯಿಂದ ಬಹಳ ಚತುರತೆಯಿಂದ ಪಾರ. ಅರಗಿನ ಮನೆಯನ್ನ ಇವರಿಗೋಸ್ಕರ ಕಟ್ಟಿರ್ತಾರೆ. ಅಂತಹ ಅರಗಿನ ಮನೆಯಿಂದಲೇ ಪಾರಾಗಿ ಬಂದಂಥವನು. ದಗದಗ ಉರಿಯುವಂತಹ ಮನೆ, ಮರಗಳಿಂದ ಕಟ್ಟಿದಂತಹ ಮನೆ, ಬೆಂಕಿ ಹಾಕಿಟ್ಟ ಅಂತಹ ಬೆಂಕಿಯಿಂದಲೇ ಚತುರನಾಗಿ ಹೊರಬಂದಂತಹ ಭೀಮ. ಅದರ ಜೊತೆಗೆ ಕುಬೇರನ ಮನೆ ಇಲ್ಲ. ನಿಮ್ಗೆಲ್ಲ ಗೊತ್ತಿರಬೇಕು, ಕುಬೇರ ಮೂಲೆ ಅಂತ ಹೇಳ್ತಾರೆ. ಉತ್ತರ ದಿಕ್ಕಿನ ಒಡೆಯ ಕುಬೇರ, ಉತ್ತರದ ಅಧಿಪತಿ, ಅಷ್ಟದಿಕ್ಪಾಲಕರಲ್ಲಿ ಒಬ್ಬ ಕುಬೇರ. ಮಿಶ್ರವಸುವಿನ ಮಗ ಇದ್ದ ಕುಬೇರ. ಮಿಶ್ರವಸುವಿನ ಮಗ. ಕುಬೇರ ಅಂದ್ರೆ ಅಷ್ಟೈಶ್ವರ್ಯಗಳ ತುಳುಕುವಂತಹ ವ್ಯಕ್ತಿ. ಉತ್ತರ ದಿಕ್ಕಿನ ಪಡೆಯ ಕುಬೇರ. ಈ ಕುಬೇರನ ಮನೆಯಲ್ಲಿ ಕೂಡ ಯುದ್ಧ ನಡೆಯುತ್ತೆ ಮಕ್ಕಳೇ. ಆ ಯುದ್ಧದಲ್ಲಿ ದೊಡ್ಡ ದೊಡ್ಡ ಬಂಡೆಗಳನ್ನ ಭೀಮನ ಕಡೆಗೆ ಉರುಳಿ ಬರ್ತವೆ. ಆಗ ಸ್ವಶಕ್ತಿಯಿಂದ, ಸ್ವಶಕ್ತಿ ತನ್ನ ಸ್ವಸಾಮರ್ಥ್ಯದಿಂದ, ಶಕ್ತಿಯಿಂದ ಹಿಂದಕ್ಕೆ ಪುಟ ನೆಗೆಸಿದ. ಅವು ಹಿಂದಕ್ಕೆ ವಾಪಸ್ ಬರುವಂತೆ ಪುಟ ನೆಗೆಸ್ತಾನೆ, ಪುಟಿಯುವಂತೆ ಮಾಡ್ತಾನೆ. ಹಿಡಿಂಬನೆಂಬ ರಾಕ್ಷಸ ಒಡೆಯನ ಪ್ರಾಣವನ್ನು ಹಿಂಡಿದ. ನಿಮಗೆಲ್ಲ ಗೊತ್ತಿದೆ ಹಿಡಿಂಬೆಯ ಒಂದು ಘಟೋತ್ಕಚ ಅಂತಕ್ಕಂತಹ ಮಗ ಈತನಿಂದ ಭೀಮನ ಪರವಾಗಿ ಬರ್ತಕ್ಕಂಥದ್ದು. ಹಿಡಿಂಬೆಯ ಅಣ್ಣ ಹಿಡಿಂಬ. ಈತ ರಾಕ್ಷಸರ ಒಡೆಯ ಹಿಡಿಂಬ. ಇವನಂತಹ ರಾಕ್ಷಸರ ಪ್ರಾಣವನ್ನೇ ಹಿಂಡಿದಂತಹ ನೋಡಿ, 3 ಉದಾಹರಣೆಗಳನ್ನ ಕೊಡ್ತಾ ಹೋಗ್ತಾನೆ. ಅರಗಿನ ಮನೆಯಿಂದ ಚತುರನಾಗಿ ಪಾರಾಗ್ತಾನೆ. 2 ಕುಬೇರನ ಮೇಲೆ ನಡೆದಂತಹ ಯುದ್ಧದಲ್ಲಿ ದೊಡ್ಡ ದೊಡ್ಡ ಬಂಡೆಗಳ ಮೇಲೋರು ಅವನ್ನ ವಾಪಸ್ ಹೋಗುವಂತೆ ಪುಟ ನೆಗೆಯುವಂತೆ ಮಾಡ್ತಾರೆ. ಇನ್ನೊಂದು ಹಿಡಿಂಬನೆಂಬ ರಾಕ್ಷಸರ ಒಡೆಯನ ಪ್ರಾಣವನ್ನೇ ಹಿಂಡುತ್ತಾನೆ. ಇಂತಹ ಶಕ್ತಿಯುತವಾದಂತಹ ಭೀಮ. ಗಮನಿಸಿ ಮಕ್ಕಳೇ, ಈ ಭೀಮ ಅಂತಹವನು ಇಂದು ನನ್ನನ್ನು ಮೋಸದಿಂದ ಗೆದ್ದನೆಂದರೆ ನಾನು ಸೋತಂತಾಗಲಿಲ್ಲ. ಯೋಚಿಸಿ ನೋಡಿ, ಒಂದ್ಸಲಿ ಯೋಚನೆ ಮಾಡಿ. ಹಾಲಾಗಿದ ಬಲರಾಮರೇ, ಭೀಮ ನನ್ನನ್ನು ಮೋಸದಿಂದ ಸೋಲಿಸ್ತಾ ಅಂದ್ರೆ ನಾನು ಸೋತಂತಾಗಲೇ ಇಲ್ಲ, ನಾನು ಗೆದ್ದೆ ಅಂತ ತನ್ನ ಮನದಾಳದ, ತನ್ನ ಛಲದ ಗುಣವನ್ನ ಈ ಪ್ಯಾರದಲ್ಲಿ ಬಿಂಬಿಸಿದ. ತೆರೆಯ ಮರೆಯ ಅರಗಿ ದಾರಿ ಬಿಟ್ಟು ಅರಗಾಗಿ ದಾರಿ ಬಿಟ್ಟು ಅರಗಿ ಅಂದ್ರೆ ಜಾಗ ಕೊಡಿ. ಆ ಯುದ್ಧದ ಸಂದರ್ಭದಲ್ಲಿ ಬಹಳಷ್ಟು ಜನ ಸತ್ತು ಬಿದ್ದಿದ್ದಾರೆ. ಅದರ ಮಧ್ಯದಲ್ಲಿ ದುರ್ಯೋಧನ ಸಮಾಧಾನ ಅಥವಾ ದುರ್ಯೋಧನನ ದ್ವೇಷಕ್ಕೆ
ಬಲವಾಗಿ ನಿಂತಿರ್ತಕ್ಕಂತಹ ಬಲರಾಮ ಮತ್ತು ದುರ್ಯೋಧನ ನಡುವೆ ಮಾತುಕತೆ ನಡೀತಾ ಇದೆ. ಅದೇ ಸಂದರ್ಭಕ್ಕೆ ಇನ್ನೊಂದು ಘಟನೆ ನಡೀತಾ ಇದೆ. ಅರಗಾಗಿ ದಯವಿಟ್ಟು ಅರಗಾಗಿ ಜಾಗ ಕೊಡಿ, ಜಾಗ ಬಿಡಿ ಅಂತ ಶಬ್ದ ಬರ್ತಾ ಇದೆ. ಏನು ಆ ಶಬ್ದ ಅಂತ ದಿಟ್ಟಿಸಿ ಬಲರಾಮ ನೋಡ್ತಾ ಇದ್ದಾನೆ. ಬಲರಾಮ ನೋಡಿ ಈ ಮಾತುಗಳನ್ನ ದುರ್ಯೋಧನ ಎದುರುಗಡೆ ಆಡ್ತಾ ಇದ್ದಾನೆ. ಅಯ್ಯೋ, ಪೂಜ್ಯ ಧೃತರಾಷ್ಟ್ರ ಮತ್ತು ಗಾಂಧಾರಿ ಈ ಇಬ್ಬರನ್ನು ಕರೆದುಕೊಂಡು ದುರ್ಯೋಧನ ಪ್ರಿಯ ಪುತ್ರ ದುರ್ಜಯನಿತ್ತಲೇ ಬರುತ್ತಿದ್ದಾನೆ. ಧೃತರಾಷ್ಟ್ರ, ಗಾಂಧಾರಿ ಮತ್ತು ದುರ್ಜಯರು ಪ್ರವೇಶಿಸುವರು. ನೋಡಿ ಮಕ್ಕಳೇ, ಇಲ್ಲಿ ಪಾತ್ರದ ಒಂದು ಸೃಷ್ಟಿಯಾಗಿರ್ತಕ್ಕಂಥದ್ದು ಮಕ್ಕಳೇ. ಆ ಹರಗಾಗಿ ದಯಮಾಡಿ ಹರಗಾಗಿ ಅಂತ ಆ ಜಾಗವನ್ನು ಬಿಡಿಸ್ಕೊಂಡು ಅಲ್ಲಿರ್ತಕ್ಕಂತಹ ಜನರನ್ನ ಜಾಗವನ್ನು ಬಿಡಿಸ್ಕೊಂಡು ಒಳಗೆ ಬರ್ತಾ ಇದ್ದಾನೆ. ಯಾರಪ್ಪ ಅಂದ್ರೆ ಧೃತರಾಷ್ಟ್ರನನ್ನ ಕರೆದುಕೊಂಡು. ಯಾರನ್ನ? ಧೃತರಾಷ್ಟ್ರ. ಯಾರು ಧೃತರಾಷ್ಟ್ರ ಗೊತ್ತಲ್ಲ ಮಕ್ಕಳೇ? ಯಾರು? ದುರ್ಯೋಧನನ ತಂದೆ ಮತ್ತು ಗಾಂಧಾರಿ. ಇವರಿಬ್ಬರನ್ನ ಕರೆದುಕೊಂಡು ಬರ್ತಿರ್ತಕ್ಕಂಥವ್ರು ಯಾರಪ್ಪ ಅಂದ್ರೆ ದುರ್ಜಯ ಮಕ್ಕಳೇ. ನಿಮಗೆಲ್ಲರಿಗೂ ಹೇಳಿದ್ರಿ ಮಕ್ಕಳೇ, ದುರ್ಜಯನ ಪಾತ್ರ ಸೃಷ್ಟಿ. ಯಾರಪ್ಪ ದುರ್ಜಯ ಅಂದ್ರೆ ದುರ್ಯೋಧನನ ಮಗ. ಈತ ಇವರಿಬ್ಬರನ್ನ ಕರೆದುಕೊಂಡು ಬರ್ತಾ ಇದ್ದಾನೆ. ದುರ್ಯೋಧನ ಪ್ರೀತಿ ಪುತ್ರ ದುರ್ಜಯ. ದುರ್ಯೋಧನ ತುಂಬಾ ಇಷ್ಟಪಡುವಂತಹ ಮಗ ದುರ್ಜಯನಿಂದಲೇ ಬರುತ್ತಿದ್ದಾನೆ. ಈಗ ಈ ವೇದಿಕೆಯ ಕಡೆಗೆ ಯಾರ ಆಗಮನ ಆಗ್ತಾ ಇದೆ ಮಕ್ಕಳೇ? ಧೃತರಾಷ್ಟ್ರ, ಗಾಂಧಾರಿ ಮತ್ತು ದುರ್ಜಯರ ಆಗಮನ ಆಗ್ತಾ ಇದೆ ಮಕ್ಕಳೇ. ಧೃತರಾಷ್ಟ್ರ ಮತ್ತು ಗಾಂಧಾರಿಯ ಮಾತುಗಳು ಇನ್ನು ಈ ಒಂದು ಪಾಠದಲ್ಲಿ ಹೇಗೆ ಮೂಡಿ ಬರ್ತದೆ, ಹೇಗೆ ಅವರ ಮಾತುಗಳು ತನ್ನ ಮಗನನ್ನ ನೋಡುವ ಕಾತರದಲ್ಲಿ ಇದ್ದಾರೆ ಅಂತಕ್ಕಂತಹ ವಿಚಾರವನ್ನ ನಾನು ಗಮನಿಸಬೇಕು ಮಕ್ಕಳು. ಧೃತರಾಷ್ಟ್ರ, ಪುತ್ರ ಎಲ್ಲಿದ್ದೀಯಾ? ಗಾಂಧಾರಿ, ಮುದ್ದು ಮಗನೇ ಎಲ್ಲಿದ್ದೀಯಾ? ನೋಡಿ ಕೂಗುತ್ತಾರೆ. ಧೃತರಾಷ್ಟ್ರ ಫಸ್ಟ್, ಪುತ್ರ ಎಲ್ಲಿದ್ದೀಯಾ? ಮಗನೇ ಎಲ್ಲಿದ್ದೀಯಾ? ಗಾಂಧಾರಿ, ಮುದ್ದು ಮಗನೇ ಎಲ್ಲಿದ್ದೀಯಾ? ನೋಡಿ ಮುದ್ದು ಮಗ. ಎಷ್ಟೇ ತಂದೆ ತಾಯಿಗಳಿಗೆ ತನ್ನ ಮಗ ಎಂತವನೇ ಆಗಿದ್ರು ಕೂಡ ಪ್ರೀತಿ ಪಾತ್ರನಾಗಿರ್ತಾನೆ ಅನ್ನೋದಕ್ಕೆ ಇದೇ ಕಾರಣ. ಎಲ್ಲಿದ್ದೀಯಾ ಮಗನೇ ಅಂತ ತಂದೆ ಕೂಗ್ತಾ ಇದ್ದಾರೆ. ಅದೇ ರೀತಿ ನನ್ನ ಮುದ್ದು ಮಗನೇ ಎಲ್ಲಿದ್ದೀಯಾ ಅಂತ ಗಾಂಧಾರಿ ಕೂಗ್ತಾರೆ. ಎಲ್ಲ ದೂರದಲ್ಲಿ ಇರ್ತಕ್ಕಂತಹ ಮಗನನ್ನ ಹುಡುಕೊಂಡು ಹೋಗ್ತಾ ಇದೆ. ಧೃತರಾಷ್ಟ್ರ ಹೇಳ್ತಾರೆ, ಅಯ್ಯೋ ಕಷ್ಟ, ಇಂದು ರಣರಂಗದಲ್ಲಿ ನನ್ನ ಮಗನನ್ನು ಮೋಸದಿಂದ ಹೊಡೆದು ಕೆಡವಿದರೆಂದು ಕೇಳಿ ಮೊದಲೇ ಕುರುಡನಾದ ನಾನು ಸುರಿವ ಕಣ್ಣೀರಿನಿಂದ ಮತ್ತಷ್ಟು ಕುರುಡನಾದೆ. ಗಾಂಧಾರಿ, ನಮ್ಮ ಕುಲ ಕಲಶ ಪ್ರಾಯನಾದ ದುರ್ಯೋಧನನು ನಿನಗೆ ಕಾಣುವನೆ. ತನ್ನ ಹೆಂಡತಿಯ ಎದುರುಗಡೆ ಮಾತನಾಡ್ತಾ ಇದ್ದಾರೆ ಮಕ್ಕಳೇ. ತನ್ನ ಮಡಿದಿಯ ಜೊತೆ ಹೇಳ್ಕೊತಾ ಇದ್ದಾರೆ ಮಕ್ಕಳೇ. ಅಯ್ಯೋ ಕಷ್ಟ, ನನಗೆ ಈ ನೋವನ್ನ ತಡ್ಕೊಳ್ಳೋದು ಬಹಳ ಕಷ್ಟ. ಇಂದು ರಣರಂಗದಲ್ಲಿ ಈ ಯುದ್ಧದ ಒಂದು ಭೂಮಿಯಲ್ಲಿ ನನ್ನ ಮಗನನ್ನು ಮೋಸದಿಂದ ಪಡೆದು ಕೆಡವಿದರೆಂದು ಕೇಳಿ ಇದನ್ನ ಕೇಳೋದು ನನಗೆ ಕಷ್ಟ. ಏನು ಹೇಳ್ತಾ ಇದ್ದಾರೆ? ಮೋಸದಿಂದ ನನ್ನ ಮಗನನ್ನ ಹೊಡೆದು ಕೆಡುವುದು ಅಂತ ಕೇಳಿ ನನಗೆ ಆ ಮಾತುಗಳನ್ನು ಕೇಳೋದು ಕಷ್ಟ ಆಗ್ತಾ ಇದೆ. ಮೊದಲೇ ಕುರುಡನಾದ ನಾನು, ಹುಟ್ಟು ಕುರುಡ ಮಕ್ಕಳೇ. ಯಾರು? ಧೃತರಾಷ್ಟ್ರ. ಸುರಿವ ಕಣ್ಣೀರಿನಿಂದ ಮತ್ತಷ್ಟು ಕುರುಡನಾದೆ. ಮೊದಲೇ ಕುರುಡ, ಈ ಸುರಿವ ಕಣ್ಣೀರು ದುಃಖದ ನೀರಿನಿಂದ ಮತ್ತಷ್ಟು ಕುರುಡನಾದ್ನಲ್ಲ. ಗಾಂಧಾರಿ, ನಮ್ಮ ಕುಲ ಕಲಸ, ನಮ್ಮ ಕುಲ ಸಪ್ರಾಯನಾದ, ನಮ್ಮ ವಂಶದ ಉದ್ಧಾರಕನಾದಂತಹ ದುರ್ಯೋಧನ ನಿನಗೆ ಕಾಣುವನೆ. ಎಲ್ಲಿದ್ದಾನೆ ಹೇಳು ಎಂದು ತನ್ನ ದುಃಖವ ಮಾತುಗಳನ್ನ ಗಾಂಧಾರಿಯ ಎದುರುಗಡೆ ಹೇಳ್ಕೊಟ್ಟೆ. ಗಾಂಧಾರಿ, ಇಲ್ಲ ಮಹಾರಾಜ, ನನಗೆ ಕಾಣಿಸ್ತಾ ಇಲ್ಲ. ಯಾಕೆಂದ್ರೆ ಗಂಡ ಕುರುಡ ಅಂತ ಹೇಳಿ
ತನ್ನ ಕಾಣುವ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ತನ್ನ ಜೀವನವನ್ನು ನಡೆಸಿದಂತಹ ಮಡದಿ ಗಾಂಧಾರಿ ಮಧ್ಯ. ನೋಡಿ, ಇವತ್ತಿನ ಕಾಲಕ್ಕೂ ಅವತ್ತಿನ ಕಾಲಕ್ಕೂ ಯಾವ ರೀತಿಯಾದಂತಹ ಪ್ರೀತಿ ಪಾತ್ರರಾಗಿದೆ. ಇಲ್ಲವೇ ಅಯ್ಯೋ, ನೋಡಲೇಬೇಕಾದ ಕಾಲದಲ್ಲಿಯೂ ನಾನು ನನ್ನ ಮಗನನ್ನು ನೋಡಲಾರದಾದೆ. ಓ ಹಾಡುವಿದೆಯೇ, ವೀರರು ಛಲವಂತರು ಆದ 100 ಜನ ಮಕ್ಕಳನ್ನು ಪಡೆದುಕೊಂಡರೂ ನನಗೆ ತರ್ಪಣವನ್ನು ಕೊಡಲು ಒಬ್ಬ ಮಗನಾದರೂ ಉಳಿಯಬಾರದೆ. ತನ್ನ ಮೇಲೆ ತಾನೇ ಪ್ರಶ್ನೆ ಆಗ್ತಾ ಇದ್ದಾರೆ ಮಕ್ಕಳೇ. ಇಲ್ಲವೇ ಕಾಣಲಿಲ್ವೇ ನನ್ನ ಮಗ? ಅಯ್ಯೋ, ನೋಡಲೇಬೇಕಾದ ಕಾಲದಲ್ಲಿ ಸಂತೋಷವಾಗಿ ನೋಡ್ಕೊಳ್ಳುವಂತಹ ತರ್ಪಣವನ್ನು ಬಿಡುವಂತಹ ಕಾಲದಲ್ಲಿಯೂ ನಾನು ನನ್ನ ಮಗನನ್ನು ನೋಡಲಾರದೆ. ಓ ಹಾಡು ವಿಧಿ, ನನಗೆ ಈ ವಿಧಿ ಕೆಟ್ಟ ವಿಧಿ. ವೀರರು ಛಲವಂತರು ಆದ 100 ಜನ ಮಕ್ಕಳನ್ನು ಪಡೆದುಕೊಂಡ್ರು. 100 ಜನ ಮಕ್ಕಳು ನನಗೆ ತರ್ಪಣವನ್ನು ಕೊಡಲು, ನನಗೆ ಸಂತೋಷವನ್ನು ಕೊಡಲಿಕ್ಕೆ, ನನಗೆ ನೆಮ್ಮದಿಯಾಗಿ ಸಾಯುವಂತಹ ಸಂದರ್ಭದಲ್ಲಿ ಒಬ್ಬ ಮಗನೂ ನನಗೆ ಉಳಿದಿಲ್ವಲ್ಲ ದೇವರೇ, ಎಂತಹ ವಿಧಿಯಾಟ ಅಂತ ತನ್ನ ಮಾತುಗಳನ್ನು ಆಡ್ತಾ ಇದ್ದಾರೆ. ಮುಂದೆ ಯಾವ ರೀತಿಯಾದಂತಹ ರೋದನವನ್ನ ಅನುಭವಿಸಿದ್ರು ಗಾಂಧಾರಿ ಮತ್ತು ಧೃತರಾಷ್ಟ್ರ. ಆನಂತರದಲ್ಲಿ ದುರ್ಯೋಧನ ಸಿಕ್ಕಿ ದುರ್ಯೋಧನನೊಂದಿಗೆ ಯಾವ ರೀತಿಯ ಮಾತುಗಳನ್ನ ತಂದೆ ತಾಯಿ ಆಡ್ತಾರೆ ಅಂತ ಮುಂದಿನ ತರಗತಿಯಲ್ಲಿ ನಿಮಗೆ ನೋಡ್ಕೊಳ್ಳೋಣ. ಇವತ್ತಿನ ತರಗತಿಯಲ್ಲಿ ನಿಮಗೆ ಎಷ್ಟು ಪಾಠ ಅರ್ಥ ಆಯಿತು, ಎಷ್ಟರ ಮಟ್ಟಿಗೆ ಈ ಪಾಠ ಅರ್ಥ ಆಯಿತು, ನೀವು ಈಗ ಮುಂದೆ 2-3 ಪ್ರಶ್ನೆಗಳನ್ನ ಕೇಳ್ತೀರಿ, ಉತ್ತರವನ್ನ ಹೇಳಬೇಕು. ದುರ್ಯೋಧನನು ನೆಲಕ್ಕುರುಳಿದ ಭೀಮನನ್ನು ಏನೆಂದು ಮೂದಲಿಸುತ್ತಾನೆ? ಹೇಳಿ ಮಕ್ಕಳೇ, ನಿನ್ನೆನೂ ಹೇಳಿದ್ದೀನಿ, ಇವತ್ತು ಹೇಳಿದ್ದೀನಿ. ಆ ಪ್ರಶ್ನೆಗೆ ಉತ್ತರವನ್ನ ಹೇಳ್ಬೇಕು ನೀವು. ಹೌದು, ಹೇಳಿ. ಹೆದರಬೇಡ ಭೀಮ, ನೆಲಕ್ಕೆ ಬಿದ್ದ ಶತ್ರುವನ್ನು ಯಾವ ವೀರನೂ ದಾಟಿಸುವುದಿಲ್ಲ ಅಲ್ವಾ? ಇಲ್ಲಿ ದುರ್ಯೋಧನರನ್ನ ನೋಡ್ಲಿಕ್ಕೆ ಬಂದಂತವ್ರು ಯಾರ್ಯಾರು ಹೇಳಿ ಮಕ್ಕಳೇ? ದುರ್ಯೋಧನನ ನೋಡೋದಕ್ಕೆ ಬರ್ತಾರೆ. ತೊಡೆ ಮುರಿದು ಬಿದ್ದಿರ್ತಕ್ಕಂತಹ ದುರ್ಯೋಧನನನ್ನು ನೋಡಲು ಯಾರು ಬಂದರೋ? ಧೃತರಾಷ್ಟ್ರ, ಗಾಂಧಾರಿ ಮತ್ತು ದುರ್ಜಯ. ಅರ್ಥ ಆಗಿದೆಯಲ್ಲ ಮಕ್ಕಳೇ? ಇನ್ನು ಉಳಿದ ಪಾಠ ಭಾಗವನ್ನ ಮುಂದಿನ ತರಗತಿಯಲ್ಲಿ ನೋಡೋಣ ಅಂತ ಹೇಳ್ತಾ ಇಲ್ಲಿಗೆ ಇಂದಿನ ತರಗತಿಯನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ.